ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮೇಜರ್ ಅಪ್ಡೇಟ್ ಅಂತ ಹೇಳಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ. ಈ ದೂರದಾರ ಇದನ್ನಲ್ಲ, ಈತನ ಕಾಂಟ್ಯಾಕ್ಟ್ ಅನ್ನ ಎಸ್ಐಟಿ ಟ್ರೇಸ್ ಮಾಡ್ತಾ ಅನ್ನೋ ಪ್ರಶ್ನೆ ಇದೆ. ಅನಾಮಿಕನ 19 ವರ್ಷಗಳ ಸಂಪರ್ಕ ಜಾಲವನ್ನ ಎಸ್ಐಟಿ ಈಗ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಇದು. ಅನಾಮಿಕನ 19 ವರ್ಷಗಳ ಸಂಪರ್ಕದ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ಈಗ ಮುಂದಾಗಿದ್ದು ಒಂದಷ್ಟು ಜನರ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದೆ. ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರುತ್ತೆ ಎಸ್ಐಟಿ. 95 ಇಂದ 2014 ವರೆಗೂ ಆತನಿಗೆ ಯಾರೆಲ್ಲ ಪರಿಚಯ ಇದ್ರು ಅದರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ನಿವಾಸಿಗಳಿರಬಹುದು, ದೇವಸ್ಥಾನದ ಸಿಬ್ಬಂದಿ ಇರಬಹುದು, ಗ್ರಾಮಸ್ಥರ ಜೊತೆ ಇವನು ಯಾರ್ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅನ್ನುವಂಥ ಲಿಸ್ಟ್ ಇದ್ದಲ್ಲ, ಈಗದು ಎಸ್ಐಟಿ ಕೈ ಸೇರಿದೆ. ಈಗ ಆಲ್ರೆಡಿ ಕೆಲವರನ್ನ ಎಸ್ಐಟಿ ಕಚೇರಿಗೆ ಕರೆಸ್ಕೊಂಡಿದೆ ಟೀಮು. ಈ ದೂರುದಾರ ಅನಾಮಿಕ ಯಾರಿದ್ದಾನೆ, ಈತನಿಗೆ ಪರಿಚಯವಿದ್ದವರ ವಿಚಾರಣೆ ನಡೀತಾ ಇದೆ. ಅವನೇನು ಆರೋಪ ಮಾಡಿದ್ನಲ್ಲ, ಆ ಆರೋಪದಂತೆ ಏನಾದ್ರೂ ಘಟನೆಗಳು ನಡೆದಿದ್ವಾ, ಈ ಹಿಂದೆ ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳು ನಡೆದಿದ್ವಾ, ಆ ಅನಾಮಿಕನ ಕೆಲಸ ಏನು, ಅವನ ವ್ಯಕ್ತಿತ್ವ ಹೇಗಿತ್ತು, ಅವನು ಎಲ್ಲಿಂದ ಎಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದ, ಅವನ ಕೆಲಸದ ಚೌಕಟ್ಟೇನು, ಇದೆಲ್ಲದರ ಬಗ್ಗೆ ಆತನಿಗೆ ಪರಿಚಯಸ್ಥರು ಯಾರಿದ್ದಾರೋ ಅವರನ್ನೆಲ್ಲರನ್ನ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು ಕರೆಸಿ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನ ಈಗ ಎಸ್ಐಟಿ ಸಂಗ್ರಹ ಮಾಡಿ ಹಲವು ಆಯಾಮಗಳಲ್ಲಿ ಸತ್ಯ ಶೋಧಕ್ಕಿಳಿದಿದೆ ಎಸ್ಐಟಿ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಈ ಯಾರು ಸಡನ್ ಆಗಿ ತಲೆಬುರುಡೆಯನ್ನ ತೆಗೆದುಕೊಂಡು ಬಂದು ನಾನು 100 ಶವಗಳನ್ನ ಹೂತಿದ್ದೆ ಅಂತ ಹೇಳಿದೋ ಈ ಭೀಮಾ ಅಥವಾ ಈ ದೂರುದಾರ ಯಾರಿದ್ದಾನೆ, ಈತನ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಎಸ್ಐಟಿ ಇವಾಗ ಕಾಂಟ್ಯಾಕ್ಟ್ ಶೋಧಕ್ಕೆ ಇಳಿದು ಒಂದಷ್ಟು ಮಾಹಿತಿಯನ್ನ ತರಿಸ್ಕೊಂಡಿದೆ ಆತನ ಪರಿಚಯಸ್ಥರ ಬಗ್ಗೆ. ಸೊ ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ಶಶಿಧರ್, ಏನೆಲ್ಲ ಮಾಹಿತಿಯನ್ನ ಎಸ್ಐಟಿ ಈಗ ಸಂಗ್ರಹ ಮಾಡಿದೆ ಈ ದೂರುದಾರನ ಬಗ್ಗೆ? ಸುಂದರ, ಪ್ರಮುಖವಾಗಿ ಧರ್ಮಸ್ಥಳ ಅಂದ್ರೆ ಸಾಕು ಕೋಟ್ಯಾಂತರ ಜನಗೆ ಎಲ್ಲೋ ಒಂದ್ ಕಡೆ ಒಂದು ಗೌರವ, ಒಂದ್ ಕಡೆ ಭಕ್ತಿ ಕೂಡ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಘಟನೆಗಳು ನಡೆದಾಗ ಸಾಕಷ್ಟು ಒಂದಷ್ಟು ಗೊಂದಲಕ್ಕೆ ಕೂಡ ಈಡಾಗಿದ್ದಾರೆ. ಸ್ಥಳೀಯರು ಕೂಡ ಸಾಕಷ್ಟು ಆತಂಕಕ್ಕೆ ಈಡಾಗಿದ್ದಾರೆ. ಒಂದ್ ಕಡೆ ಧರ್ಮಾಧಿಕಾರಿಗಳಿರುವಂತಹ ವೀರೇಂದ್ರ ಹೆಗಡೆ ಅವರು ಕೂಡ ಎಲ್ಲೋ ಒಂದ್ ಕಡೆ ಅಗೌರವವಾಗಿ ಮಾತಾಡ್ತಾರೆ. ಒಂದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆನೂ ಕೂಡ ಒಂದಷ್ಟು ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ವರ್ಗ ಬರುತ್ತೆ, ನಾವು ಸೌಜನ್ಯಕ್ಕಾಗಿ ನ್ಯಾಯಯುತ ಹೋರಾಟವನ್ನ ಮಾಡ್ತಿದ್ದೇವೆ, ಅವ್ರಿಗೆ ಏನು ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೋರಾಟವನ್ನು ಮಾಡ್ತಿದ್ದಾರೆ. ಮತ್ತೊಂದು ವರ್ಗ ಬಂದು ಇಲ್ಲಿ 10 ಏನು ರೇಪ್ ಕೇಸ್ಗಳಾಗಿದೆ, ಸಾಕಷ್ಟು ಜನ ಹೆಣಗಳನ್ನ ಸುಟ್ಟಿದ್ದಾರೆ, ಮತ್ತೊಂದಷ್ಟು ಜನ ನಾವೇ ಊತ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ದೂರುಗಳು ಬಂದಿದೆ. ಈಗ ಅನಾಮಿಕ ಹೇಳಿರೋದು ಏನಂತಂದ್ರೆ, ನಾನು 100 ಹೆಣಗಳನ್ನ ಏನು ಅತ್ಯಾಚಾರ ಮಾಡಿರೋರನ್ನ ಕಣ್ಣಾರೆ ಕಂಡಿದ್ದೇನೆ, ಅವರನ್ನ ನಾನೇ ಅವ್ರನ್ನ ಜೀವಂತವಾಗಿ ಊತಿಟ್ಟಿದ್ದೇನೆ ಅಂತ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲೂ ಕೂಡ 13 ಸ್ಪಾಟ್ಗಳನ್ನು ಕೂಡ ತೋರಿಸಿ ಇಲ್ಲಿಲ್ಲೇ ಇಂಥ ಕಡೆನೆ ನಾನು ಹೆಣಗಳನ್ನ ಊಟಿದ್ದೆ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಆತನ ತೋರಿಸಿದಂತ 12 ಕಡೆಯಲ್ಲೂ ಕೂಡ ಈಗಾಗಲೇ ಎಸ್ಐಟಿ ಅವರು ಕೂಡ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಆದ್ರೆ ಒಂದು 3-4 ತಲೆಬುರುಡೆ ಸಿಕ್ಕಿವೆ ಅನ್ನೋ ಮಾಹಿತಿ ಇದೆ. ಆದ್ರೆ ಹೆಣ್ಣ ಗಂಡ ಅನ್ನೋದ್ರ ಬಗ್ಗೆ ಕೂಡ ಗೊಂದಲ ಇದೆ. ಇನ್ನೂ ಕೂಡ ಎಸ್ಐಟಿ ಅವರು ತನಿಖಾ ಹಂತದಲ್ಲಿರೋದ್ರಿಂದ ಸ್ಪಷ್ಟೀಕರಣವನ್ನು ಕೂಡ ಇದುವರೆಗೂ ಕೂಡ ಕೊಟ್ಟಿಲ್ಲ. ಇದ್ರ ಮಧ್ಯೆ ಇನ್ನೊಬ್ಬ ದೂರದಾರ ಬಂದು ಮತ್ತೊಂದು ಕಡೆಯನ್ನು ಕೂಡ ನಾನೇ ಹೆಣಗಳನ್ನ ಊತಿಟ್ಟಿರೋದನ್ನ ನೋಡಿದ್ದೀನಿ, ಅಲ್ಲಿ ಕೂಡ ನೀವು ಕಾರ್ಯಾಚರಣೆ ಮಾಡಿದ್ರೆ 10 ರಿಂದ 12 ಹೆಣಗಳು ಸಿಗಬಹುದು ಅಂತ ಕೂಡ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಇದರಿಂದಾಗಿ ಈಗಾಗಲೇ ಏನ್ ಭೀಮಾ ಅನ್ನುವ ಅನಾಮಧೇಯ ವ್ಯಕ್ತಿ ಕೊಟ್ಟಿರುವಂತ ದೂರದ ಸತ್ತಾಂಶ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು ಎಸ್ಐಟಿ ಅವರಿಗೆ ಒಂದಷ್ಟು ಅನುಮಾನಗಳು ಕೂಡ ಸಿಕ್ಕಿದೆ. ಎಸ್ಐಟಿ ಅವರು ಕೂಡ ಇದುವರೆಗೂ ಕೂಡ ಕಾರ್ಯಾಚರಣೆ ಮಾಡಿದಾಗ ಏನ್ ಸಿಕ್ಕಿದೆ ಏನಿಲ್ಲ ಅಂತ ಅವ್ರ ಹತ್ರ ಸ್ಪಷ್ಟವಾದಂತ ಮಾಹಿತಿ ಇದೆ. ಎಲ್ಲ ಒಂದು ಕಡೆ ಭೀಮಾ ನೋಡಿರುವಂತ ಜಾಗದಲ್ಲಿ ತಲೆಬುರುಡೆ ಸಿಕ್ಕಿಲ್ಲ ಅನ್ನೋ ಅನುಮಾನಗಳು ಕೂಡ ಈಗ ನಮಗೂ ಕೂಡ ಕಾಡ್ತಿದೆ. ಇದೇ ಕಾರಣಕ್ಕಾಗಿ ಭೀಮಾ ಕೊಟ್ಟಿರುವಂತ ದೂರಿನ ಮೇಲೆ ಸಾಕಷ್ಟು ಅನುಮಾನ ಬಂದಿರೋದ್ರಿಂದ ಅವರ ಕುಟುಂಬಸ್ಥರು, ಆತನ ಸ್ನೇಹಿತರು, ಆತನ ಜೊತೆ ಕೆಲಸ ಮಾಡಿದಂತವರು ಮತ್ತೆ ಆತನ ಅಕ್ಕಪಕ್ಕದ ನಿವಾಸಿಗಳು ಇವರೆಲ್ಲರೂ ಕೂಡ ಕರೆದು ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ, ಭೀಮಾ ಹೇಳಿದ್ದಾನೆ, ನಮ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೇನೆ, 100 ಹೆಣಗಳನ್ನ ನಾನು ಊತಿಟ್ಟಿದ್ದೆ, ಅವ್ರ ತಂದೆ ಕೂಡ ಇದೇ ಕೆಲಸವನ್ನು ಕೂಡ ಮಾಡಿದ್ರು, ನೇತ್ರಾವತಿ ಡ್ಯಾಮ್ ಪಕ್ಕದಲ್ಲೇ 10-12 ಹೆಣಗಳನ್ನು ಕೂಡ ಊತಿಟ್ಟಿದೆ ಅಂತಂದ್ರೆ. ಆದ್ರೆ ನಾವು ಶೋಧ ಕಾರ್ಯಾಚರಣೆ ಮಾಡಿದಾಗ ಯಾವುದು ಕೂಡ ಸಿಕ್ಕಿಲ್ಲ. ಹೀಗಾಗಿ ನೀವು ಅವನು ಹೇಳ್ತಾ ಇರೋದು ಸತ್ಯನಾ, ಇಲ್ಲವಾದ್ರೆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸವನ್ನಾದ್ರೂ ಮಾಡ್ತೀರಾ? ಅವರ ಉದ್ದೇಶ ಏನು, ಆತ ಬರ್ತಾ ಇರೋ ಆತನ ಹಿನ್ನೆಲೆ ಏನು, ಆತನ ಕಾಂಟ್ಯಾಕ್ಟ್ ಯಾರಿದ್ದಾರೆ, ಆತನನ್ನ ಹಿಂದೆ ಇರುವಂತ ಕಾಣದ ಕೈಗಳು ಯಾವುವು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ವಿಚಾರಣೆ ಕೂಡ ಮಾಡ್ತಾರೆ. ಯಾಕಂದ್ರೆ ಭೀಮಾ ಏಕಾಏಕಿಯಾಗಿ ಬಂದು ದೂರನ ಕೂಡ ಕೊಡ್ತಾನೆ, ಮತ್ತೆ ಆತ ವಕೀಲರ ಮೂಲಕ ಬರ್ತಾನೆ, ಎಸ್ಐಟಿ ಕರೆದಂತ ಸಮಯಕ್ಕೆ ಬರುತ್ತಿಲ್ಲ, ಆತ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ
ಹೇಳ್ತಾನೆ, 106 ಹೆಣಗಳನ್ನ ನಾನೇ ಊತಿಟ್ಟಿದೆ ಅಂತಂದ್ರೆ ಆತನ ಇದುವರೆಗೂ ಕೂಡ ಪೊಲೀಸರು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಲ್ಲ. ಬರ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ, ಮತ್ತೆ ಅವ್ರು ಬಿಟ್ಟು ಕಳಿಸ್ತಾ ಇದಾರೆ. ಆದ್ರೆ ಒಂದು ಎಣವನ್ನ ಹೊರಗೆ ತೆಗಿಬೇಕಾದ್ರೆ ಜಿಲ್ಲಾಧಿಕಾರಿಗಳು ಮತ್ತೆ ಎಸಿ ಅವರು ಅನುಮತಿಯನ್ನು ಕೂಡ ಕೊಡಬೇಕು. ಆದ್ರೆ ಆತನೇ ಊತಿಟ್ಟಿದ್ದಾನೆ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಆತನ ಮೇಲೆ ಪ್ರಕರಣ ಕೂಡ ದಾಖಲಾಗಿಲ್ಲ, ಇದುವರೆಗೂ ಕೂಡ ವಶಕ್ಕೆ ಕೂಡ ಪಡೆದಿಲ್ಲ, ಎನ್ಕ್ವೈರಿ ಕೂಡ ಮಾಡ್ತಿಲ್ಲ. ಈ ರೀತಿಯಾಗಿ ಕೂಡ ಸಾಕಷ್ಟು ಆಯಾಮಗಳಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಆದ್ರೆ SIT ಮಾತ್ರ ತಮ್ಮ ಕಾರ್ಯಾಚರಣೆ ಬಗ್ಗೆ ಕೂಡ ಯಾರು ಕೂಡ ಗೌಪ್ಯತೆಯನ್ನು ಕೂಡ ಕಾಪಾಡಿದ್ದಾರೆ, ಎಲ್ಲೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ ಸಿಂಧೂರ. ಓಕೆ ಶಶಿಧರ್, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.